ಚಿತ್ರರಂಗದಲ್ಲಿ ಪ್ರಯೋಗಾತ್ಮಕ ಸಿನಿಮಾಗಳು ಬೇಕು ಅನ್ನುವಂತಹ ಬೇಡಿಕೆಗಳು ಜಾಸ್ತಿ ಆಗ್ತಾ ಇರುವಾಗಲೇ ಡೈರೆಕ್ಟರ್ಗಳು ವಿಭಿನ್ನ ಯೋಚನೆಯನ್ನ ಮಾಡ್ತಾ ಇರ್ತಾರೆ. ಅಂತಹ ಸಾಲಿಗೆ ಸೇರಿದಂತ ಡೈರೆಕ್ಟರ್ ಅಲ್ವಿನ್ ಅವರು ಸದ್ಯಕ್ಕೆ ಓಂ ಶಿವಂ ಅನ್ನುವಂಥ ಚಿತ್ರ ಶಿವರಾತ್ರಿಗೆ ಬರಬೇಕಿತ್ತು, ಯಾಕೆ ಲೇಟ್ ಆಗಿ ಬರ್ತಿದ್ದೀರಾ? ಸ್ವಲ್ಪ ಲೇಟ್ ಆಯ್ತು ಮೇಡಮ್, ಹಾಗಾಗಿನೇ ಎಲ್ಲ ಮುಗಿಸ್ಕೊಂಡು ಇವಾಗ ವರಮಹಾಲಕ್ಷ್ಮಿ ಹಬ್ಬ, ಗಣೇಶನ ಹಬ್ಬ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಆ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತ. ಮಗನ ಹುಟ್ಟುಹಬ್ಬಕ್ಕೆ ನೀವು ಅಪ್ಪನ ಸಿನಿಮಾ ರಿಲೀಸ್ ಮಾಡ್ತಿದ್ದೀರಲ್ಲ? ಹೌದು, ಮಗನ ಹುಟ್ಟುಹಬ್ಬಕ್ಕೆ ಅಪ್ಪನ ಸಿನಿಮಾ ರಿಲೀಸ್ ಮಾಡ್ತೀವಿ. ನಮ್ಮ ಸಿನಿಮಾದಲ್ಲಿ ಅದೊಂದು ಮೈನ್ ಸಾಂಗ್, ಒಂದು ಶಿವನ ಸಾಂಗ್ ಇದೆ. ಶಿವ ಟೈಟಲ್ ಟ್ರ್ಯಾಕ್ ಅದು. ಹೀರೋಗೂ ಮತ್ತೆ ಆ ಸಾಂಗಿಗೂ ಏನ್ ರಿಲೇಶನ್ಶಿಪ್ ಇದೆ, ಸಿನಿಮಾದಲ್ಲಿ ನಡೆಯೋ ಕಥೆಗೂ ಆ ಸಾಂಗಿಗೂ ಏನೆಲ್ಲ ನಡೆಯುತ್ತೆ ಅನ್ನೋದು ಆ ಕಥೆ ಮೇಲೆ ಸಾಂಗ್ ಅಲ್ಲಿ ಹೋಗುತ್ತೆ. ಈಗಾಗಲೇ ಲಿರಿಕಲ್ ಸಾಂಗ್ ರಿಲೀಸ್ ಆಗಿದೆ, ತುಂಬಾ ಜನ ನೆಚ್ಕೊಂಡಿದ್ದಾರೆ. ಸೊ ಈ ಹಾಡು ಸ್ವಲ್ಪ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ, ನಿಮಗೆ ಬರ್ತಾ ಇರುವಂತ ರೆಸ್ಪಾನ್ಸ್? ಮೇಡಮ್, ಸಾಂಗು ಶ್ರೀರಾಮ್ ತಪಸ್ವಿ ಅವರು ಬರ್ದಿದ್ದಾರೆ. ಇವರು ಮೂಲತಃ ಆಂಧ್ರದವರು. ಇಡೀ ಸಾಂಗ್ ಸ್ಪೆಷಾಲಿಟಿ ಏನಂದ್ರೆ ಇದು ಪೂರ್ತಿ ಸಾಂಗ್ ಸಂಸ್ಕೃತದಲ್ಲಿದೆ. ತುಂಬಾ ವರ್ಷಗಳಾದ್ಮೇಲೆ ಸಂಸ್ಕೃತದಲ್ಲಿ ಇಡೀ ಸಾಂಗ್ ಅನ್ನ ಇದು ಮಾಡಿರೋದು. NM ಕೀರವಾಣಿ ಅವರ ಅಸಿಸ್ಟೆಂಟ್ ಶ್ರೀರಾಮ್ ತಪಸ್ವಿ ಅಂತ ಅವರು ಲಿರಿಕ್ಸ್ ಬರ್ದಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಜೊತೆಲಿ ವಿಜಯ್ ಆಡ್ಲಿ ಅಂತ ಅವರು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಸಾಂಗ್ ಎಲ್ಲಾ ಟೈಮಲ್ಲೂ ಓಡುವಂತ ಸಾಂಗ್. ಶಿವರಾತ್ರಿ ಆಗಿರ್ಬೋದು ಅಥವಾ ಗಣೇಶನ ಹಬ್ಬ ಆಗಿರ್ಬೋದು, ಈ ಎಲ್ಲಾ ಟೈಮಲ್ಲೂ ಓಡುವಂತ ಸಾಂಗು. ವಿಜುವಲ್ ನಿಮ್ಗೆ ಬೇರೆ ತರನೇ ಟ್ರೀಟ್ಮೆಂಟ್ ಇರುತ್ತೆ ಈ ಸಿನಿಮಾ. ಓಂ ಶಿವ ಅಂದ ತಕ್ಷಣ ನಮಗೆ ಒಂದು ದೇವರ ಸಿನಿಮಾ ಅನ್ನುವಂಥದ್ದು ಒಂದು ಬರುತ್ತೆ ತಲೆಯಲ್ಲಿ. ಸೊ ಆ ತರದ ಸಿನಿಮಾನ ಅದನ್ನ ಹೊರತುಪಡಿಸಿರೋ ಕಥೆನಾ ಹೇಗೆ ಅಂತ? ಮೇಡಮ್, ಇಲ್ಲ, ಇದು ಅದನ್ನ ಹೊರತುಪಡಿಸಿರುವಂತಹ ಕಥೆ. ಇದು ಓಂ ಶಿವಂ. ಹೀರೋನ ಹೆಸರು ಶಿವ. ಶಿವನ ಅಗ್ರೆಸಿವ್ನೆಸ್ ಏನಿರುತ್ತೆ, ತಾಳ್ಮೆ ಏನಿರುತ್ತೆ, ಮತ್ತೆ ಅವರ ಕೋಪ ಏನಿರುತ್ತೆ, ಹೀರೋನ್ ಕ್ಯಾರೆಕ್ಟರ್ ಪೂರ್ತಿ ಅದ್ರ ಮೇಲೆ ಪ್ಲೇ ಮಾಡಿರುವಂತ ಒಂದು ಕ್ಯಾರೆಕ್ಟರ್. ಹಾಗಾಗಿ ಅದಕ್ಕೆ ಓಂ ಶಿವಂ ಅಂತಾನೆ ಇಟ್ಟಿದ್ದೀವಿ. ಮೂರನೇ ಕಣ್ಣು ತೆರೀತಾನ ಶಿವ ಹೇಗೆ? ಇಂಡಸ್ಟ್ರಿಯಲ್ಲಿ ಇದೊಂದು ಸಿನಿಮಾ ಬಂದ್ ನಿಂತ್ಕೊಳ್ತು ಅಂದ್ರೆ ಇಂಡಸ್ಟ್ರಿ ನಮ್ಮಂತ ಹೊಸ ನಿರ್ದೇಶಕರುಗಳಿಗೆ, ಹೊಸ ಹೀರೋಯಿನ್ಗಳಿಗೆ ಅದು ಮೂರನೇ ಕಣ್ ತೆರೆದಂಗೆ. ಬಟ್ 100% ನಮ್ಮ ಎಫರ್ಟ್ ಏನಿದೆ ಅದು ನಾವು ಮಾಡಿದ್ವಿ. ಜನಕ್ಕೆ ಮತ್ತೆ ದೇವರಿಗೆ ಬಿಟ್ಟಿದ್ವಿ. ಮಾಸು ಇದೆ ಅಂತ ಹೇಳಿದ್ರು ಸಿನಿಮಾದಲ್ಲಿ. ಸೊ ಇನ್ಸ್ಪೈರ್ ಏನು ಸರ್, ಅಂದ್ರೆ ಯಾವ ಆಧಾರದ ಮೇಲೆ ಈ ಸಿನಿಮಾದ ಕತೆ ರೆಡಿ ಆಗಿದೆ ಅಂತ? ಮೇಡಮ್, ಇದು ಪ್ಯೂರ್ ಲವ್ ಸಬ್ಜೆಕ್ಟ್, ಪಕ್ಕಾ ಆಕ್ಷನ್ ಸಬ್ಜೆಕ್ಟ್. ಆ ಒಂದು ಹುಡುಗಿನ ಪಡ್ಕೊಳ್ಬೇಕು ಅಂದ್ರೆ ಲವ್ ಅಲ್ಲಿ ಏನೆಲ್ಲ ಕಷ್ಟ ಇದೆ, ಅದನ್ನ ಪಡ್ಕೊಂಡಾದ್ಮೇಲೆ ಉಳಿಸ್ಕೊಳಕ್ ಏನೆಲ್ಲ ಕಷ್ಟ ಪಡೋಕೆ. ಇವಾಗ ನಾವು ತುಂಬಾ ಸತಿ ನೋಡ್ತೀವಿ ಮದ್ವೆ ಅಥವಾ ಲವ್ ಅನ್ನೋದು. ಈಗ ಲವ್ ನಾಳೆ ಮದ್ವೆ, ನಾಳೆ ಬ್ರೇಕಪ್ ಅಥವಾ ಡಿವೋರ್ಸ್ ಆಗ್ಬಿಡುತ್ತೆ. ಬಟ್ ಈ ಸಿನಿಮಾದಲ್ಲಿ ಆ ಲವ್ ಅನ್ನ ಉಳಿಸ್ಕೊಳಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾನೆ ಹೀರೋ ಅನ್ನೋದೇ ಒಂದು ಹೈಲೈಟ್. ಸರ್, ಸಿನಿಮಾ ಏನೋ ರೆಡಿ ಆಗಿದೆ, ಬಟ್ ಸಿನಿಮಾ ತೆರೆ ತರಬೇಕಾದ್ರೆ ಕಷ್ಟಗಳು ಇತ್ತೀಚಿನ ದಿನಗಳಲ್ಲಿದೆ. ಸೊ ನಿಮ್ಗೆ ಯಾವ ತರ ಕಷ್ಟ ಅನಿಸುತ್ತೆ? ಸೊ ಇದನ್ನ ಯಾವ ತರ ಬ್ರೇಕ್ ಮಾಡ್ತಾ ಇದ್ದಾರೆ? ಮೇಡಮ್, ಅದೇ ಅದು ಸಿನಿಮಾ ನಮ್ದು ಸೆನ್ಸರ್ ಆಗಿ ಆಲ್ರೆಡಿ 1 ವರ್ಷ ಆಗಿತ್ತು. ರಿಲೀಸ್ ಡೇಟ್ ಅನೌನ್ಸ್ ಮಾಡೋದಕ್ಕೆ ಒದ್ದಾಟಗಳು ನಡೀತಿದ್ದು. ಈ ಪ್ರಮೋಷನ್ ಹೆಂಗ್ ಮಾಡಬೇಕು ಅಥವಾ ಥಿಯೇಟರ್ಗಳದ್ದು ಸಮಸ್ಯೆ. ಮಧ್ಯದಲ್ಲಿ ನಾನೊಬ್ಬ ನಿರ್ದೇಶಕನಾಗ ಆ ಮಾತು ಹೇಳ್ಬಾರ್ದು, ಸಿನಿಮಾ ಓಡ್ತಿಲ್ಲ ಅಂತ. ಕಾರಣ ಯಾರಿಗೂ ಗೊತ್ತಿಲ್ಲ, ನಾವ್ ಹೇಳ್ತಾ ಇದೀವಿ ಅಷ್ಟೇ. ಇಡೀ ಇಂಡಸ್ಟ್ರಿನೇ ಹೇಳ್ತಾ ಇದೆ. ಹೋಪ್ ನಮ್ದೊಂದು ಪುಟ್ಟ ಬಜೆಟ್ ಅಲ್ಲಿ ಒಂದು ದೊಡ್ಡ ಕನ್ಸುಗಳನ್ನ ಕಂಡಿದೀವಿ. ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರು, ಹೀರೋಯಿನ್, ಇಡೀ ಟೆಕ್ನಿಷಿಯನ್ಸ್ ತುಂಬಾ ಸಪೋರ್ಟ್ ಮಾಡ್ಕೊಂಡು ಮಾಡಿದೀವಿ. ಬಟ್ ಜನಕ್ಕೆ ರೀಚ್ ಆಗತ್ತೆ ಅನ್ಸುತ್ತೆ. ಹೋಪ್. ಸಾಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. 4 ಜನ ಇಷ್ಟಪಡ್ತಾರೆ. ಸಿನಿಮಾನು ಹಾಗೆ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹೊಸ ಹೀರೋ ನೀವು ಬಂದು ನೋಡಿ ಸಪೋರ್ಟ್ ಮಾಡಿ. ನನ್ನಂತ ಹೊಸ ನಿರ್ದೇಶಕರಿಗೆ, ಹೊಸ ಹೀರೋಗೆ ಇನ್ನೂ ಒಂದು ಒಳ್ಳೆ ವೇದಿಕೆ ಸಿಗುತ್ತೆ. ಸರ್, ಈಗ ನೀವು ಹೊಸ ಹೀರೋ, ಹೊಸ ಹೀರೋಯಿನ್ ಅಂತಿದ್ದೀರಾ. ಸೊ ಹೀರೋಯಿನ್ ಬಿಟ್ಟು ಹಳೆ ಕಲಾವಿದರಿಗೆ ಏನಾದ್ರೂ ಅವಕಾಶ ಕೊಟ್ಟಿದ್ದೀರಾ? ಯಾರೆಲ್ಲ ಇದ್ದಾರೆ? ಖಂಡಿತ ಮೇಡಮ್. ಮೇಜರ್ ಕ್ಯಾರೆಕ್ಟರ್ ರವಿ ಕಾಳೆ ಅವರು ಮಾಡಿದ್ದಾರೆ. ಅದ್ ಬಿಟ್ಟರೆ ಕಾಕ್ರೋಚ್ ಸುದಿ ಇದ್ದಾರೆ, ವರ್ಧನ್ ಇದ್ದಾರೆ, ಯಶ್ ಶೆಟ್ಟಿ, ಮತ್ತೆ ಅಪೂರ್ವ ಮೇಡಮ್, ಲಕ್ಷ್ಮಿ ಮೇಡಮ್, ತುಂಬಾ ಜನ ಬಂಡಲ್ ಆಫ್ ಆರ್ಟಿಸ್ಟ್ ಇದ್ದಾರೆ, ಸಪೋರ್ಟಿಂಗ್ ಆರ್ಟಿಸ್ಟ್. ಹೀರೋ ಮಾತ್ರ ನಮಗೆ ಅವ್ರದ್ದು ಡೆಬ್ಯೂ ಹೊಸ ಸಿನಿಮಾ. ಹೀರೋಯಿನ್ ಆಲ್ರೆಡಿ 2 ಸಿನಿಮಾ ಮಾಡಿದ್ದಾರೆ, ಅವ್ರದ್ದು ರಿಲೀಸ್ ಆಗಿದೆ ಸಿನಿಮಾ. ಸರಿ, ಸಿನಿಮಾ ನಿಮ್ಮ ಕನಸು ಇದೆಲ್ಲ ಒಂದು ಬದಿಯಲ್ಲಿದ್ರೆ ಅದಕ್ಕೆ ಪುಷ್ಟಿ ನೀಡಕ್ಕೆ ಪ್ರೊಡ್ಯೂಸರ್ ಇರಲೇಬೇಕು. ಸೊ ನಿಮ್ಮ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ನಿಂತಿದೆ ಅಂದ್ರೆ ಅದಕ್ಕೆ ಪ್ರೊಡ್ಯೂಸರ್ ಕಾರಣ. ಸೊ ಅವರ ಸಪೋರ್ಟು, ಅವರು ಈ ಸಿನಿಮಾಕ್ಕೆ ಯಾವ ರೀತಿ ಬೆನ್ನೆಲುಬಾಗಿ ನಿಂತರು? ಮೇಡಮ್, ಪ್ರೊಡ್ಯೂಸರ್ ಕೃಷ್ಣ ಸರ್ ಒಬ್ರು ಫ್ಯಾಷನಬಲ್ ಪ್ರೊಡ್ಯೂಸರ್. ಸುಮ್ಮನೆ ಸಿನಿಮಾ ಮಾಡಬೇಕು, ರಿಲೀಸ್ ಮಾಡಬೇಕು ಅಂತ ಅವ್ರು ಮಾಡ್ತಿಲ್ಲ. ಪ್ರತಿದಿನ ಅವರು ಯೋಚನೆ ಮಾಡ್ತಾ ಇದ್ದಾರೆ ಪ್ರಮೋಷನ್ ಆಕ್ಟಿವಿಟೀಸ್ ಹೆಂಗ್ ಮಾಡಬೇಕು ಅಂತ. ಮತ್ತೆ ಸಿನಿಮಾಕ್ಕೆ ನಾವ್ ಏನ್ ಅನ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿನೇ ಖರ್ಚು ಮಾಡಿದ್ದಾರೆ. ಲೈಕ್ ಅವ್ರ ಮಗ ಅಂತ ಮಾಡಿಲ್ಲ, ಅವ್ರು ಸಿನಿಮಾ ಅಂತ ಮಾಡಿದ್ದಾರೆ. ಅದು ನಮ್ಗೆ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ ಅವ್ರ ಎಫರ್ಟ್ ಏನ್ ಹಾಕಿದ್ದಾರೆ. ಕೆಲವು ಪ್ರೊಡ್ಯೂಸರ್ಸ್ಗಳು ಬರ್ತಾರೆ, ಫ್ಯಾಷನಿಗೆ ಅಂತ ಬರಲ್ಲ, ಅವರು ಆ ಕ್ಷಣಕ್ಕೋಸ್ಕರ ಬಂದು ದುಡ್ಡು ಹಾಕೋರು. ಬಟ್ ಇವತ್ತು ಈ ಪ್ರೊಡಕ್ಷನ್ ದೀಪ ಮೂವೀಸ್ ಏನಿದೆ, ಇದು ಕಂಟಿನ್ಯೂ ಇಂಡಸ್ಟ್ರಿಯಲ್ಲಿ ನಿಲ್ಲುವಂತ ಪ್ರೊಡಕ್ಷನ್. ಆಲ್ರೆಡಿ 3 ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಲಿ ಇಂಡಸ್ಟ್ರಿಗೆ ಕ್ರಿಶ್ ಮ್ಯೂಸಿಕ್ ಅಂತ ಹೊಸ ಆಡಿಯೋ ಕಂಪ್ನಿನ ಅವರೇ ಲಾಂಚ್ ಮಾಡಿದ್ದಾರೆ. ಇವತ್ತು ಅದನ್ನು ಲಾಂಚ್ ಆಗ್ತಾ ಇದೆ. ಈ ಕ್ರಿಶ್ ಮ್ಯೂಸಿಕ್ ಬರೀ ಅವ್ರ ಪ್ರೊಡಕ್ಷನ್ ಸಿನಿಮಾ ಅಲ್ಲ, ಇಂಡಸ್ಟ್ರಿಯಲ್ಲಿ ಇರುವಂತಹ ಹೊಸ ಸಿನಿಮಾಗಳು ಅಥವಾ ಆಲ್ಬಮ್ ಸಾಂಗ್ಸ್ಗಳು ಅದಕ್ಕೂ ವೇದಿಕೆ ಮಾಡ್ಕೊಡ್ತಾ ಇದ್ದಾರೆ. ಆಪರ್ಚುನಿಟಿನ ಯಾರು ಬೇಕಾದ್ರೂ ಸಿನಿಮಾದವ್ರು ಬಳಸ್ಕೊಬಹುದು ಈ ಕ್ರಿಶ್ ಮ್ಯೂಸಿಕ್ ಅಲ್ಲಿ. ಸರ್, ನಿಮ್ಮ ಸಿನಿಮಾಕ್ಕೆ ಸಿನಿ ರಂಗದವರ ಬೆಂಬಲ ಅಲ್ಲ, ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆ. ಮೇಡಮ್, ಸಿನಿಮಾದವ್ರದ್ದು ಎಲ್ಲರದ್ದು ಸಪೋರ್ಟ್ ಇದೆ. ಚೇಂಬರ್ ಇಂದ ಹಿಡಿದೇ ಆಗಿರ್ಬೋದು, ನನ್ನ ನಿರ್ದೇಶಕರು, ನಿರ್ಮಾಪಕರು ಅಥವಾ ಬೇರೆ ನಾನು ಇಷ್ಟು ವರ್ಷ ಕೆಲಸ ಮಾಡಿರೋ ಎಲ್ಲ ಡೈರೆಕ್ಟರ್ಗಳು ಸಪೋರ್ಟ್ ಇದೆ. ಬಟ್ ರಾಜಕಾರಣಿಗಳ ಬೆಂಬಲ ಅಂದ್ರೆ ಕನಕಪುರದವ್ರು ಆಗಿರೋದ್ರಿಂದ ಸ್ವಲ್ಪ ಒಡನಾಟ ಪ್ರೊಡ್ಯೂಸರ್ಗೆ ಜಾಸ್ತಿ ಇರೋದ್ರಿಂದ, ಮತ್ತೆ ನಮ್ಮ ಹೀರೋಗೆ ಮತ್ತೆ ಅವರ ಫ್ಯಾಮಿಲಿಗೆ ಒಡನಾಟ ಜಾಸ್ತಿ ಚೆನ್ನಾಗಿರೋದ್ರಿಂದ ಅವ್ರು ಬರ್ತಾ ಇದ್ದಾರೆ ಸಪೋರ್ಟ್ ಮಾಡೋದಕ್ಕೆ ಅಷ್ಟೇ. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಇದಿಷ್ಟು ನಿರ್ದೇಶಕ ಅಲ್ವಿನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.